ರಾಜ್ಯದಲ್ಲಿ ಮುಂದುವರಿದ ವರುಣನ ಆರ್ಭಟ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆರಾಯನ ಅವಾಂತರ ಒಂದಾ ಎರಡ. ಕೊಡಗು ಜಿಲ್ಲೆಯಲ್ಲಿ ನಿರಂತರ ಮಳೆ ಮೈದುಂಬಿರೋ ಹಾರಂಗಿ ಹೇಗಿದ್ದಾಳೆ ಗೊತ್ತಾ? ಬಿರುಗಾಳಿ ಸಹಿತ ಮಳೆಗೆ ಧರೆಗೆ ಉರುಳಿದ ವಿದ್ಯುತ್ ಕಂಬ, ಕತ್ತಲಲ್ಲಿದೆ ಗ್ರಾಮಸ್ಥರ ಬದುಕು. ಚಿಕ್ಕಮಗಳೂರಿಗೆ ಬರೋ ಕರಾವಳಿ ಹುಡುಗರಿಗೆ ಕಿರಿಕ್ ಮಾಡೋದೇ ಕೆಲಸನ. ಪ್ರವಾಸಿಗರೇ ಗೋಕರ್ಣ ಬೀಚ್ನಲ್ಲಿ ಯಾಕಿಂತ ಹುಚ್ಚಾಟ? ಹಾಸನದಲ್ಲಿ ಅವೈಜ್ಞಾನಿಕ ಕಾಮಗಾರಿ ತಂದಿದೆ ಆತಂಕ. ಇಲ್ಲದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ವರುಣನ ಅವಾಂತರ ಮುಂದುವರೆದಿದೆ. ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಗೆ ಹೊನ್ನಾವರ ಬೆಂಗಳೂರು ಹೆದ್ದಾರಿಯಲ್ಲಿ ಮತ್ತೆ ಗುಡ್ಡ ಕುಸಿತ ಸಂಭವಿಸಿದೆ. ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ 69ರ ಕರ್ವಾ ಕ್ರಾಸ್ ಬಳಿ ಗಿಡ ಮರಗಳ ಸಮೇತ ಗುಡ್ಡ ಕುಸಿದ ಪರಿಣಾಮ ಹೊನ್ನಾವರ ಸಾಗರ ಬೆಂಗಳೂರು ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. 100ಕ್ಕೂ ಹೆಚ್ಚು ವಾಹನಗಳು ಹೆದ್ದಾರಿಯಲ್ಲಿ ಸಿಲುಕಿ ಪರದಾಡಿದ್ರು. ಬಳಿಕ ರಸ್ತೆಯ ಒಂದು ಬದಿ ಮೂಲಕ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ಕಳೆದ 15 ದಿನಗಳಲ್ಲಿ ಹೆದ್ದಾರಿಯಲ್ಲಿ ಸಂಭವಿಸಿದ 4ನೇ ಗುಡ್ಡ ಕುಸಿತ ಪ್ರಕರಣ ಇದಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಭಾಗದ ತಗ್ಗು ಪ್ರದೇಶವು ಜಲಾವೃತಗೊಂಡಿತ್ತು. ಕಾರವಾರದ ಅರಗ, ಚೆಂಡಿಯ, ಇಡೂರು ಗ್ರಾಮಗಳ 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡಿದ್ರು. ಇಷ್ಟೆಲ್ಲ ಆದರೂ ಸ್ಥಳಕ್ಕೆ ಬರದ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಬ್ಬರದ ಮಳೆ ಇದೀಗ ಮನೆ, ಕೃಷಿ ಜಮೀನುಗಳನ್ನು ಆಹುತಿ ಪಡಿತಾ ಇದ್ದು, ಕದಂಬ ನೌಕಾನೆಲೆ ಭಾಗದಲ್ಲಿ ಕಾಮಗಾರಿಯಿಂದ ಸಮುದ್ರಕ್ಕೆ ಹೋಗುವ ನೀರಿಗೆ ತಡೆಯೊಡ್ಡಿದ್ದಾರೆ. ಇದರಿಂದಾಗಿ ಆರಗ ಭಾಗದ 10 ಮನೆಗಳು ಜಲಾವೃತಗೊಂಡಿದೆ. ಜಿಲ್ಲಾಡಳಿತದಿಂದ ನೆರವು ಕೂಡ ಸಿಗದೆ ಹಲವು ಕುಟುಂಬಗಳು ಮುಳುಗಿದ ಮನೆಯಲ್ಲೇ ದಿನದೂಡುವಂತಹ ಅನಿವಾರ್ಯತೆ ಎದುರಾಗಿದೆ. ಕಾಳಜಿ ಕೇಂದ್ರವು ತೆರೆಯದ ಜಿಲ್ಲಾಡಳಿತದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ ನಿನ್ನೆಯಿಂದ ನಿರಂತರವಾಗಿ ಮಳೆ ಸುರಿತಾ ಇರುವ ಪರಿಣಾಮ ಕುಶಾಲನಗರದ ಹಾರಂಗಿ ಜಲಾಶಯದ ಒಳಹರಿವಿನ ಪ್ರಮಾಣ 13,760 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಕ್ಷಣ ಕ್ಷಣಕ್ಕೂ ಒಳಹರಿವು ತೀವ್ರಗತಿಯಲ್ಲಿ ಏರಿಕೆಯಾಗ್ತಾ ಇರೋದ್ರಿಂದ ರಾತ್ರಿ 12 ಗಂಟೆ ಸುಮಾರಿಗೆ ಜಲಾಶಯದಲ್ಲಿ ಸುಮಾರು 10,000 ಕ್ಯೂಸೆಕ್ ನೀರನ್ನ ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ. ಇದರಿಂದ ಕಾವೇರಿ ಮತ್ತು ಹಾರಂಗಿ ನದಿ ದಂಡೆಯಲ್ಲಿ ಪ್ರವಾಹದ ಭೀತಿ ಸೃಷ್ಟಿಯಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಸ್ತಾ ಇರುವ ಹಿನ್ನೆಲೆಯಲ್ಲಿ ಹಾರಂಗಿ ಹಾಗೂ ಕಾವೇರಿ ನದಿ ಪಾತ್ರದ ಜನರಿಗೆ ಪ್ರವಾಹದ ಆತಂಕ ಎದುರಾಗಿದೆ. ಇಂದು ಕೊಡಗು ಜಿಲ್ಲೆಯಲ್ಲಿ ಹವಾಮಾನ ಇಲಾಖೆ ಮಾಹಿತಿ ಪ್ರಕಾರ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಲ್ಲದೆ ಮಡಿಕೇರಿ ತಾಲೂಕಿನ ಭಾಗಮಂಡಲದಲ್ಲೂ ರಾತ್ರಿಯಿಂದ ಉತ್ತಮ ಮಳೆ ಆಗ್ತಾ ಇದ್ದು, ತ್ರಿವೇಣಿ ಸಂಗಮದಲ್ಲಿ ಮತ್ತೆ ನದಿ ನೀರಿನ ಮಟ್ಟದಲ್ಲಿ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಮಳೆ ಇದೇ ರೀತಿಯಲ್ಲಿ ಮುಂದುವರೆದರೆ ಮಡಿಕೇರಿ ನಾಪೋಕ್ಲು ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆ ಇದೆ. ಕೊಡಗಿನಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ನಿರಂತರ ಮಳೆಯಿಂದಾಗಿ ಮಡಿಕೇರಿ ನಗರದ ಮಂಗಳಾದೇವಿ ನಗರದಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ. ಮಳೆ ತೀವ್ರತೆ ಇನ್ನೂ ಹೆಚ್ಚಾದರೆ ಮತ್ತಷ್ಟು ಕಡೆಗಳಲ್ಲಿ ಗುಡ್ಡ ಕುಸಿಯುವ ಸಾಧ್ಯತೆ ಇದೆ. ಇತ್ತೀಚೆಗಷ್ಟೇ ನಿರ್ಮಿಸಿದ್ದ ತಡೆಗೋಡೆಯು ಭಾರೀ ಮಳೆಯಿಂದಾಗಿ ಕುಸಿತಗೊಂಡಿದೆ. ಜೊತೆಗೆ ವಿಪರೀತ ಗಾಳಿ ಬೀಸ್ತಾ ಇರುವ ಪರಿಣಾಮ ಹಲವೆಡೆ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಕಂಬ ಹಾಗೂ ಮರಗಳು ಧರೆಗೆ ಉರುಳಿದೆ. ರಸ್ತೆ ಸಂಚಾರಕ್ಕೂ ಅಡಚಣೆಯಾಗಿದೆ. ಕೆಲ ಗ್ರಾಮಗಳು ರಾತ್ರಿ ಸಮಯದಲ್ಲಿ ವಿದ್ಯುತ್ ಇಲ್ಲದೆ ಕಗ್ಗತ್ತಲೆಯಲ್ಲಿ ಮುಳುಗಿದೆ. ಭಾರೀ ಮಳೆ ಆಗ್ತಾ ಇರೋ ಕಾರಣ ಇಂದು ಜಿಲ್ಲಾದ್ಯಂತ ಅಂಗನವಾಡಿ ಸೇರಿದಂತೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕೊಡಗು ಜಿಲ್ಲೆಗೆ ಇಂದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಈಗ ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದ್ದು, ಮೂಡಿಗೆರೆ ತಾಲೂಕಿನ ಕೋಗಿಲೆ ಗ್ರಾಮದ ಬೃಹತ್ ಮರವೊಂದು ರಸ್ತೆಗೆ ಉರುಳಿ ಬಿದ್ದಿತ್ತು. ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗಿದ್ದ ಮರವನ್ನು ತೆರವುಗೊಳಿಸಲಾಯಿತು. ಮಲೆನಾಡಿನ ಕುಗ್ರಾಮಗಳು ಕರೆಂಟ್ ಇಲ್ಲದೆ ಕತ್ತಲೆಯಲ್ಲೇ ಕಾಲ ಕಳೆಯುವ ಸ್ಥಿತಿ ಬಂದಿದೆ. ಕಾಫಿನಾಡು ಚಿಕ್ಕಮಗಳೂರಿಗೆ ಬರೋ ಕರಾವಳಿ ಹುಡುಗರು ಕಿರಿಕ್ ಮಾಡದೆ ವಾಪಸ್ ಹೋಗಲ್ಲ ಅನ್ಸುತ್ತೆ. ಚಾರ್ಮಾಡಿ ಘಾಟ್, ದೇವರ ಮನೆ ಗುಡ್ಡ, ರಾಣಿಜರಿ ಬಳಿ ಇರುವ ಮಂಗಳೂರಿನ ಯುವಕರು ಮದ್ಯದ ಅಮಲಿನಲ್ಲಿ ಇರ್ತಾರೆ. ರಾಣಿಜರಿ ಬಳಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಹುಚ್ಚರು ಮಾಡಿದೆ ಹುಚ್ಚಾಟ ಅನ್ನೋ ಹಾಗಾಗಿದೆ. ಎಣ್ಣೆ ಕಿಕ್ನಲ್ಲಿ ಮೂಡಿಗೆರೆಯ ರಾಣಿಜರಿ ಬಳಿ ಮಂಗಳೂರಿನ ಯುವಕರು ಬೈಕ್ನಲ್ಲಿ ಪದೇ ಪದೇ ಓಡಾಡುವ ಮೂಲಕ ಸಮಸ್ಯೆ ಮಾಡ್ತಾ ಇದ್ದಾರೆ. 5-6 ಯುವಕರು ಪ್ರವಾಸಕ್ಕೆ ಅಂತ ಬಂದು 5 ಕಿಲೋಮೀಟರ್ ಒಂದೇ ರಸ್ತೆಯಲ್ಲಿ 100ಕ್ಕೂ ಹೆಚ್ಚು ಬಾರಿ ಓಡಾಟ ಮಾಡಿ ಸ್ಥಳೀಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಹಳ್ಳಿ ಜನರ ಓಡಾಡುವಂತಹ ರಸ್ತೆಯಲ್ಲಿ ಆಕ್ಸಿಲೇಟರ್ ರೇಸ್ ಮಾಡಿಕೊಂಡು ಕರ್ಕಶ ಶಬ್ದ ಮಾಡ್ತಾ ರಸ್ತೆ ಮಧ್ಯೆ ಹುಚ್ಚಾಟ ಮಾಡ್ತಿದ್ದಾರೆ. ಯುವಕರ ರೀಲ್ಸ್ ಹುಚ್ಚಿಗೆ ರಾಣಿಜರಿಯ ರೋಡ್ ಸಂಪೂರ್ಣ ಕೆಸರು ಗದ್ದೆ ಅಂತಾಗಿದೆ. ರೀಲ್ಸ್ ಸರಿಯಾಗಿ ಬರೋ ತನಕ ಬಿಡದೆ ಅದೇ ರಸ್ತೆಯಲ್ಲಿ ರೈಡಿಂಗು ವೀಲಿಂಗು ಮಾಡ್ತಾ ಮೋಜು ಮಾಡ್ತಿದ್ದಾರೆ. ಮಂಗಳೂರು ಯುವಕರ ಹುಚ್ಚಾಟಕ್ಕೆ ಮಲೆನಾಡಿಗರು ಅಕ್ಷರಶಃ ರೋಸಿ ಹೋಗಿದ್ದಾರೆ. ಕಾರವಾರದಲ್ಲಿ ಮಳೆ ಸೃಷ್ಟಿ ಮಾಡಿದ ಅವಾಂತರ ಅಷ್ಟಿಷ್ಟಲ್ಲ. ಹೆಬ್ಬುವಾಡದ ಫಿಶರೀಸ್ ಕಾಲೋನಿ ಬಳಿ ದೊಡ್ಡ ಬಂಡೆಕಲ್ಲು ಬಿದ್ದ ಪರಿಣಾಮ ಮನೆಗೋಡೆ ಜಖಂಗೊಂಡಿದೆ. ವಿನೋದ್ ಉಳ್ವೇಕರ್ ಎಂಬುವರ ಮನೆ ಮೇಲೆ ಬಂಡೆಕಲ್ಲು ಬಿದ್ದಿದೆ. ಈ ಘಟನೆಯಿಂದಾಗಿ ಸುತ್ತಮುತ್ತಲಿನ ನಿವಾಸಿಗಳು ಕೂಡ ಗುಡ್ಡ ಕುಸಿಯುವ ಆತಂಕದಲ್ಲೇ ಇದ್ದಾರೆ. ನಮ್ಮ ಮನೆಗಳ ಮೇಲೂ ಗುಡ್ಡ ಕುಸಿದ್ರೆ ಏನಪ್ಪಾ ಮಾಡೋದು ಎಂಬ ಭಯದಲ್ಲೇ ಸಮಯ ಕಳೀತಾ ಇದ್ದಾರೆ. ಇತ್ತ ಸಿದ್ದಾಪುರ ತಾಲೂಕಿನ ಮಜಗೋಡು ಗ್ರಾಮದಲ್ಲಿ ಮಳೆಗಾಳಿ ಅಬ್ಬರಕ್ಕೆ ಮನೆಯ ಹಂಚು ಹಾರಿ ಹೋಗಿದೆ. ದ್ಯಾವರಿ ತಿಮ್ನಾಯಕ ಎಂಬುವರ ಮನೆ ಚಾವಣಿ ಮಳೆಯ ಅಬ್ಬರಕ್ಕೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಪ್ರತಿ ಬಾರಿ ಮಳೆ ಆದಾಗಲೂ ಪ್ರವಾಸಿಗರು ಪ್ರಾಣವನ್ನ ಲೆಕ್ಕಿಸದೆ ಹುಚ್ಚಾಟ ಮಾಡುವುದನ್ನು ಬಿಡಲ್ಲ. ಗೋಕರ್ಣದ ಕೂಡ್ಲೆ ಬೀಚ್ನಲ್ಲಿ ನಿರ್ಬಂಧದ ಮಧ್ಯೆಯೂ ಪ್ರವಾಸಿಗರು ಸಮುದ್ರಕ್ಕೆ ಇಳಿದು ಮೋಜು ಮಸ್ತಿ ಮಾಡಿದ್ದಾರೆ. ಮದ್ಯದ ಅಮಲಲ್ಲಿದ್ದ ಪ್ರವಾಸಿಗರು ಲೈಫ್ ಗಾರ್ಡ್ ಎಚ್ಚರಿಕೆಯನ್ನು ಮೀರಿ ಬೇಕಾಬಿಟ್ಟಿ ನಡ್ಕೊಳ್ತಾ ಇದ್ದಾರೆ. ನೀರಿನಲ್ಲಿ ಆಡೋದು ಸರಿಯಾದ್ರೆ ಪ್ರವಾಹದಂತಹ ಸಮಯದಲ್ಲೂ ಜೀವವನ್ನ ಲೆಕ್ಕಿಸದೆ ಮುಂಡುತನ ಮಾಡಿದ್ರೆ ಜೀವಕ್ಕೆ ಕುತ್ತು ಬರೋದು ಕಟ್ಟಿಟ್ಟ ಬುತ್ತಿ.
ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶ, ಕುಮಾರ ಪರ್ವತ ಸೇರಿದಂತೆ ಸುಬ್ರಹ್ಮಣ್ಯ ಪರಿಸರದಲ್ಲೂ ಭಾರೀ ಮಳೆಯಾಗ್ತಾ ಇರೋದ್ರಿಂದ ಕುಮಾರಧಾರ ನದಿ ತುಂಬಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಈ ಬಾರಿಯ ಮಳೆಗೆ ಇದು 2ನೇ ಬಾರಿಗೆ ಸ್ನಾನಘಟ್ಟ ಮುಳುಗಡೆಯಾಗಿರೋದು. ಕುಮಾರಧಾರ ಕಿಂಡಿ ಅಣೆಕಟ್ಟು ಸಂಪೂರ್ಣ ಮುಳುಗಡೆಯಾಗಿದ್ದು, ಕುಮಾರಧಾರ ನದಿಯ ಉಪನದಿ ದರ್ಪಣ ತೀರ್ಥವು ತುಂಬಿ ಹರಿತಾ ಇದೆ. ಹೀಗಾಗಿ ಕುಮಾರಧಾರ ನದಿ ತೀರದಲ್ಲಿ ದೇವಳದ ಭದ್ರತಾ ಸಿಬ್ಬಂದಿ ಹಾಗೂ ಹೋಮ್ ಗಾರ್ಡ್ಸ್ ಅನ್ನು ನಿಯೋಜನೆ ಮಾಡಲಾಗಿದೆ. ನದಿಗೆ ಭಕ್ತಾದಿಗಳು ಇಳಿಯದಂತೆ ಎಚ್ಚರ ವಹಿಸಲಾಗಿದೆ. ಇತ್ತ ಶಿವಮೊಗ್ಗದಲ್ಲೂ ಭಾರೀ ಮಳೆಯಿಂದ ಮನೆ ಕುಸಿತಗೊಂಡಿದೆ. ಹಾರನಹಳ್ಳಿಯ ನವೀನ್ ಎಂಬುವರಿಗೆ ಸೇರಿದ ಮನೆ ಕುಸಿದು ಬಿದ್ದಿದ್ದು, ಕುಟುಂಬಸ್ಥರು ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ವಿಶ್ವವಿಖ್ಯಾತ ಜೋಗ ಜಲಪಾತ ಭೋರ್ಗರಿತಾ ಇದೆ. ಜೋಗ ಜಲಪಾತದ ರಾಜ, ರಾಣಿ, ರೋರರ್ ರಾಕೆಟ್ಗಳ ಕವಲುಗಳು ಧುಮ್ಮಿಕ್ಕಿ ಹರಿತಾ ಇದೆ. ಜೋಗ ಜಲಪಾತದ ನಯನ ಮನೋಹರ ದೃಶ್ಯ ಕಣ್ತುಂಬಿಕೊಳ್ಳಲು ನಿನ್ನೆ ಭಾನುವಾರ ಪ್ರವಾಸಿಗರ ದಂಡೆ ಆಗಮಿಸಿತ್ತು. ಮಳೆಗಾಲ ಹಾಗೂ ಭಾನುವಾರವಾಗಿದ್ದರಿಂದ ಬೆಳಗ್ಗೆಯಿಂದಲೇ ಜೋಗ ಜಲಪಾತವನ್ನು ನೋಡಲು ಜನಸಾಗರವೇ ಹರಿದು ಬಂದಿದ್ದು, ರಾತ್ರಿಯಾದರೂ ಪ್ರವಾಸಿಗರು ಕದಲದೇ ಇದ್ದದ್ದು ವಿಶೇಷವಾಗಿತ್ತು. ಹಾಸನ ಜಿಲ್ಲೆಯ ವಿವಿಧೆಡೆ ಭಾರೀ ಮಳೆಯಾಗ್ತಾ ಇದೆ. ಸಕಲೇಶಪುರ, ಹಾಸನ, ಆಲೂರು, ಬೇಲೂರು ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದ್ದು, ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ವಾಹನ ಸವಾರರು, ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಹಲವೆಡೆ ರಾತ್ರಿಯಿಂದಲೂ ಎಡೆಬಿಡದೆ ಮಳೆ ಸುರಿತಾ ಇದ್ದರೆ, ಇನ್ನೂ ಕೆಲವೆಡೆ ಜಿಟಿ ಮಳೆಯಾಗ್ತಾ ಇದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗ ಹಾಗೂ ಚಿಕ್ಕಮಗಳೂರು ಭಾಗದಲ್ಲಿ ಉತ್ತಮ ಮಳೆಯಾಗ್ತಾ ಇರೋದ್ರಿಂದ ಹೇಮಾವತಿ ನದಿ ಒಳಹರಿವಿನಲ್ಲಿ 13,338 ಕ್ಯೂಸೆಕ್ ಒಳಹರಿವಿದೆ. ಇನ್ನು ನಿರಂತರ ಮಳೆಯಿಂದ ನಿರ್ಮಾಣ ಹಂತದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮಣ್ಣು ಕುಸಿತ ಉಂಟಾಗಿದೆ. ಸಕಲೇಶಪುರ ಹೊರವಲಯದ ಮಳಲಿ ಸಮೀಪ ಮೇಲ್ಸೇತುವೆ ಕುಸಿಯುವ ಭೀತಿ ಎದುರಾಗಿದೆ. ಸಕಲೇಶಪುರ ಹಾಗೂ ಅಲೆಬೇಲೂರು ಸಂಪರ್ಕಿಸುವ ರಸ್ತೆಯ ಸೇತುವೆ ಕೂಡ ಕುಸಿಯುವ ಹಂತದಲ್ಲಿದೆ. ಹಾಸನದಿಂದ ಮಾರನಹಳ್ಳಿಯವರೆಗೆ ಚತುಷ್ಪಥ ರಸ್ತೆ ನಿರ್ಮಾಣ ಕಾಮಗಾರಿ ನಡೀತಾ ಇದ್ದು, ತಡೆಗೋಡೆ ನಿರ್ಮಿಸದೆ ರಸ್ತೆ ನಿರ್ಮಾಣ ಮಾಡಲಾಗ್ತಾ ಇದೆ. ಅಕಸ್ಮಾತ್ ಮಳೆ ಮತ್ತಷ್ಟು ಹೆಚ್ಚಾದರೆ ಸೇತುವೆಯೇ ಕುಸಿದು ಬೀಳುವ ಆತಂಕ ಎದುರಾಗಿದೆ.